ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಡಯಾಬಿಟಿಕ್ನ ಸಮಸ್ಯೆ, ಮಧುಮೇಹ, ಈ ಕಾಯಿಲೆಯಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಒಂದು ಅಕ್ಯುಪ್ರೆಷರ್ ಥೆರಪಿನ ಹೇಳ್ಕೊಡ್ತೇನೆ. ಈ ಅಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಪ್ರತಿದಿನ 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡ್ತಾ ಬಂದಂಗೆಲ್ಲ ಡಯಾಬಿಟಿಕ್ನ ಸಮಸ್ಯೆ, ಮಧುಮೇಹದ ಸಮಸ್ಯೆ ಹಂತವಾಗಿ ಕಡಿಮೆ ಆಗೋದನ್ನು ನೀವಿಲ್ಲಿ ಕಾಣ್ಬೋದು. ಯಾರೆಲ್ಲ ಡಯಾಬಿಟಿಕ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಪ್ರತಿದಿನ ದಿನದಲ್ಲಿ ಒಮ್ಮೆ ಅಥವಾ 2 ಬಾರಿ, ಅಂದರೆ ಬೆಳಗ್ಗೆ ಅಥವಾ ಸಂಜೆ 1 ಬಾರಿ ಊಟ ಮಾಡಿದ ತಕ್ಷಣ ಈ ಪ್ರೆಷರ್ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಬಾರ್ದು. ಊಟ ಮಾಡಿ 1-2-3 ತಾಸು ಆದಮೇಲೆ ಕೂಡ ದಿನದಲ್ಲಿ ಮಾಡ್ಬೋದು, ಅಥವಾ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಈ ರೀತಿ ಅಕ್ಯುಪ್ರೆಷರನ್ನು ಪ್ರೆಸ್ ಮಾಡ್ತಾ ಬರೋದು. ಎಲ್ಲಿದೆ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಅಂದಾಗ ಎಲ್ಲವೂ ಕೂಡ ನಮ್ಮ ಅಂಗೈಗಳಲ್ಲಿ. ಈ ಅಂಗೈಗಳಲ್ಲಿ ಮೇಲೆ ಒಂದು ಚಾರ್ಟ್ ಕಾಣಿಸ್ತಾ ಇದೆ, ದೇವೇಂದ್ರ ಓರ್ನ ಚಾರ್ಟ್ನ ಪ್ರಕಾರ ಎಲ್ಲ ನಮ್ಮ ದೇಹದ ಆಂತರಿಕ ಭಾಗದ ಅಂಗಾಂಗಗಳ ರಿಫ್ಲೆಕ್ಸ್ ಪಾಯಿಂಟು ಕೈಗಳಲ್ಲಿದೆ. ಆ ಕೈಗಳಲ್ಲಿ ಕೆಲವೊಂದು ನಿರ್ದಿಷ್ಟ ಪಾಯಿಂಟ್ಗಳನ್ನು ಪ್ರೆಸ್ ಮಾಡೋದ್ರಿಂದ ನಾವು ಡಯಾಬಿಟಿಕ್ನ ಸಮಸ್ಯೆಯಿಂದ ಹಂತವಾಗಿ ಹೊರಬರ್ಬೋದು. ಮೊದಲಿಗೆ ಪಾಯಿಂಟ್ ನಂಬರ್ 16 ಲಿಂಬ್ ಗ್ಲ್ಯಾಂಡ್ ಅಂತ. ಇಲ್ಲಿ ವ್ರಿಸ್ಟ್ ಲೈನಿಂದ ಕೆಳಗಡೆ 20 ಬಾರಿ ಈ ಹೆಬ್ಬೆರಳಿನ ಸಹಾಯದಿಂದ, ಅಂದರೆ ಬಲಗೈ ಹೆಬ್ಬೆರಳಿನ ಸಹಾಯದಿಂದ ಎಡಗೈಯಲ್ಲೂ, ಎಡಗೈನ ಹೆಬ್ಬೆರಳಿನ ಸಹಾಯದಿಂದ ಬಲಗೈಯಲ್ಲಿ ಪಾಯಿಂಟ್ ನಂಬರ್ 16 ಲಿಂಪ್ ಗ್ಲ್ಯಾಂಡನ್ನು 20 ಬಾರಿ ಪ್ರೆಸ್ ಮಾಡೋದು. ತದಾದ ನಂತರ 2 ಹೆಬ್ಬೆರಳಿನ ಈ ಮೇಲ್ಭಾಗದಲ್ಲಿ ಪಾಯಿಂಟ್ ನಂಬರ್ 1 ಬ್ರೈನ್ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು. ಇಲ್ಲಿ ಅಂಗೈಯೊಳಗಡೆ ಕೆಲವೊಂದು ಪಾಯಿಂಟ್ಗಳನ್ನು ಪ್ರೆಸ್ ಮಾಡಬೇಕಾದ್ರೆ ಸುಜೋಕೋ ಜಿಮ್ಮಿಯಿಂದ ಪ್ರೆಸ್ ಮಾಡ್ಬೋದು. ನಿಮ್ಮ ಹತ್ರ ನೋಡಿ ಈ ರೀತಿ 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಒತ್ತಿ ಪ್ರೆಷರ್ ಕೊಡೋದು. ಈ ರೀತಿ ಕೆಲವೊಂದು ಪಾಯಿಂಟ್ಗಳಲ್ಲಿ ಪ್ರೆಷರ್ ಕೊಡ್ತಾ ಇದ್ದಾಗ ಕೆಲವೊಬ್ಬರಿಗೆ ಸಿವಿಯರಾಗಿ ಅಲ್ಲಿ ಪೇಯ್ನ್ ಇರುತ್ತೆ. ಪೇಯ್ನ್ ಇದೆ ಅಂತಂದಾಗ ಅಲ್ಲಿ ಪ್ರಾಣಶಕ್ತಿಯ ಹರಿಯುವಿಕೆ ಕಮ್ಮಿ ಇದೆ, ಆ ಭಾಗದ ಏನೊಂದು ಅಂಗಾಂಗಗಳ ಕಾರ್ಯಕ್ಷಮತೆ ಕುಂಠಿತವಾಗಿದೆ. ನೀವು ಈ ರೀತಿ ಪ್ರೆಷರ್ ಕೊಟ್ಟು ಅವುಗಳ ಕಾರ್ಯಕ್ಷಮತೆನ ಉನ್ನತಿಪಡಿಸಲಿಕ್ಕೆ ಈ ರೀತಿ ಪ್ರೆಷರ್ ಕೊಡೋದು. ಇದು ಪಾಯಿಂಟ್ ನಂಬರ್ 1 ಬ್ರೈನ್ ರಿಫ್ಲೆಕ್ಸನ್ನು 2 ಹೆಬ್ಬೆಟ್ಟಲ್ಲಿ ಪ್ರೆಷರ್ ಕೊಡೋದು. ನಿಮ್ಮ ಹತ್ರ ಜಿಮ್ಮಿ ಇಲ್ಲ ಅಂದರೆ ಪೆನ್ನಲ್ಲಿ ಕೂಡ ಈ ರೀತಿ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು, ಪೆನ್ನಿನ ಹಿಂಭಾಗದ. ತದನಂತರ ಬಲಗೈಯಲ್ಲಿ ಎಸ್ಪೆಷಲಿ ಪಾಯಿಂಟ್ ನಂಬರ್ 23 ಲಿವರ್ ರಿಫ್ಲೆಕ್ಸನ್ನು ಎಕ್ಸಾಕ್ಟಾಗಿ ಇಲ್ಲಿ ಜಿಮ್ಮಿ ಮುಖಾಂತರ ಅಥವಾ ಪೆನ್ನಿನ ಹಿಂಭಾಗದಲ್ಲಿ ಈ ರೀತಿ ಪ್ರೆಷರ್ ಕೊಡೋದು. ಪಾಯಿಂಟ್ ನಂಬರ್ 23 ಬಲಗೈಯಲ್ಲಿ ಲಿವರ್ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು 30 ಸೆಕೆಂಡಿಂದ 1 ನಿಮಿಷಗಳ ಕಾಲ. ತದನಂತರ ಎಡಗೈಯಲ್ಲಿ ಪಾಯಿಂಟ್ ನಂಬರ್ 37 ಸ್ಪ್ಲೀನ್ನ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು. ಈ ರೀತಿ ಇಲ್ಲಿ ಈ ಭಾಗದಲ್ಲಿ ಎಕ್ಸಾಕ್ಟಾಗಿ ಪ್ರೆಸ್ ಮಾಡೋದು 30 ಸೆಕೆಂಡಿಂದ 1 ನಿಮಿಷಗಳ ಕಾಲ. ಈ ರೀತಿ ಪ್ರೆಸ್ ಮಾಡಿದಾಗ ಅಲ್ಲಿ ಪೇಯ್ನ್ ಇದೆ ಅಂದಾಗ ಖಂಡಿತವಾಗ್ಲೂ ಅಲ್ಲಿ ಪ್ರಾಣಶಕ್ತಿಯ ಹರಿಯುವಿಕೆ ಕಮ್ಮಿ ಇದೆ. ಈ ರೀತಿ ಪ್ರೆಷರ್ ಪ್ರತಿದಿನ ಕೊಡ್ತಾ ಬಂದಂಗೆಲ್ಲ ಆ ಪೇಯ್ನ್ ಕಡಿಮೆ ಆಗ್ತಾ ಇದ್ದಂಗೆ ನಿಮ್ಮ ಆಂತರಿಕ ಅಂಗಗಳೆಲ್ಲವೂ ಕೂಡ ಒಳ್ಳೆ ಸುಸ್ಥಿತಿಗೆ ಬಂದಿದೆ, ಅವುಗಳ ಕಾರ್ಯಕ್ಷಮತೆ ಚೆನ್ನಾಗಾಗಲಿಕ್ಕೆ. ಪಾಯಿಂಟ್ ನಂಬರ್ 37 ಸ್ಪ್ಲೀನ್ನ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು. ತದಾದ ನಂತರ ಪಾಯಿಂಟ್ ನಂಬರ್ 25 2 ಕೈಯಲ್ಲಿ ಪ್ಯಾಂಕ್ರಿಯಸ್ನ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು. ಈ ಭಾಗದಲ್ಲಿ ನಿಮ್ಮ ಉಂಗುರದ ಬೆಳೆ ಇದೆಯಲ್ಲ ಅಲ್ಲಿಂದ ಕೆಳಗೆ ಎಕ್ಸಾಕ್ಟಾಗಿ ಈ ಭಾಗದಲ್ಲಿ ಪಾಯಿಂಟ್ ನಂಬರ್ 25 ಪ್ಯಾಂಕ್ರಿಯಸ್ನ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು. ಇಲ್ಲಿ ಈ ರೀತಿ 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ನಿರಂತರ ಪ್ರೆಷರ್ ಕೊಟ್ಟು ಈ ಪಾಯಿಂಟನ್ನು ಪ್ಯಾಂಕ್ರಿಯಸನ್ನು ಎನೌನ್ಸ್ ಮಾಡೋದು. ಈ ರೀತಿ ಪಾಯಿಂಟ್ ನಂಬರ್ 25. ತದನಂತರ 2 ಕೈಯಲ್ಲಿ ಪಾಯಿಂಟ್ ನಂಬರ್ 27 ಸ್ಟಮಕ್ನ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು ಎಕ್ಸಾಕ್ಟಾಗಿ ಈ ಭಾಗದಲ್ಲಿ. ಈ ರೀತಿ ನೀವು ಹೆಬ್ಬೆರಳಿಂದ ಒತ್ತೂರು ಕೂಡ ಯಾರಿಗಾರ ಸ್ಟಮಕ್ ವೀಕ್ ಇದೆ ಅಂದಾಗ ಇಲ್ಲಿ ಪ್ರೆಷರ್ ಕೊಟ್ಟರೆ ಸಾಕು, ನೋವಿರುತ್ತೆ ಸಿವಿಯರಾಗಿ. ಈ ರೀತಿ ಹೆಬ್ಬೆರಳಿನ ಸಹಾಯದಿಂದ ಕೂಡ ಪ್ರೆಸ್ ಮಾಡ್ಬೋದು, ಅಥವಾ ಪೆನ್ನಿನ ಹಿಂಭಾಗದಿಂದ ಕೂಡ ಈ ರೀತಿ ಪ್ರೆಸ್ ಮಾಡೋದು. ಪಾಯಿಂಟ್ ನಂಬರ್ 27 ಸ್ಟಮಕ್ನ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು ಈ ರೀತಿ. ಕೊನೆಯದಾಗಿ ಪಾಯಿಂಟ್ ನಂಬರ್ 26 ಕಿಡ್ನಿ ರಿಫ್ಲೆಕ್ಸನ್ನು 2 ಕೈಯಲ್ಲಿ ಪ್ರೆಸ್ ಮಾಡೋದು. ಈ ಭಾಗದಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು 30 ಸೆಕೆಂಡಿಂದ 1 ನಿಮಿಷಗಳ ಕಾಲ 2 ಕೈಯಲ್ಲಿ
ಪಾಯಿಂಟ್ ನಂಬರ್ 26 ಕಿಡ್ನಿ ರಿಫ್ಲೆಕ್ಸನ್ನು ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು. ಸೊ ಈ ರೀತಿ ಪ್ರತಿದಿನ ದಿನದಲ್ಲಿ ಒಮ್ಮೆ ಸಂಜೆ ಒಂದು ಬಾರಿ, ಬೆಳಗ್ಗೆ ಒಂದು ಬಾರಿ, ಸಂಜೆ ಒಂದು ಬಾರಿ ಪ್ರೆಷರ್ ಕೊಡೋದು. ಲಿಂಬ್ ಗ್ಲ್ಯಾಂಡು ಪಾಯಿಂಟ್ ನಂಬರ್ 16, ಪಾಯಿಂಟ್ ನಂಬರ್ 1 ಹೆಬ್ಬೆರಳು ತುದಿಲಿ ಬ್ರೈನ್ ರಿಫ್ಲೆಕ್ಸನ್ನು ಪ್ರೆಷರ್ ಕೊಡೋದು ಜಿಮ್ಮಿಂದ ಅಥವಾ ಪೆನ್ನ ಬ್ಯಾಕ್ ಸೈಡಿಂದ. ತದನಂತರ ಪಾಯಿಂಟ್ ನಂಬರ್ 23 ಬಲಗೈಯಲ್ಲಿ ಲಿವರ್ ರಿಫ್ಲೆಕ್ಸನ್ನು ಪ್ರೆಸ್ ಮಾಡೋದು. ಪಾಯಿಂಟ್ ನಂಬರ್ 37 ಸ್ಪ್ಲೀನ್ ರಿಫ್ಲೆಕ್ಸನ್ನು ಇಲ್ಲಿ ಪ್ರೆಸ್ ಮಾಡೋದು. ತದನಂತರ ಎರಡೂ ಕೈಯಲ್ಲಿ ಪ್ಯಾಂಕ್ರಿಯಾಸ್ನ ರಿಫ್ಲೆಕ್ಸನ್ನು ಇಲ್ಲಿ ಪ್ರೆಸ್ ಮಾಡೋದು. ಪಾಯಿಂಟ್ ನಂಬರ್ 25. ತದನಂತರ ಪಾಯಿಂಟ್ ನಂಬರ್ 27 ಸ್ಟಮಕ್ನ ರಿಫ್ಲೆಕ್ಸನ್ನು ಇಲ್ಲಿ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು ಎರಡೂ ಕೈಯಲ್ಲಿ. ಕೊನೆಯದಾಗಿ ಪಾಯಿಂಟ್ ನಂಬರ್ 26 ಕಿಡ್ನಿ ರಿಫ್ಲೆಕ್ಸನ್ನು ಇಲ್ಲಿ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು. ಈ ರೀತಿ ಪ್ರತಿದಿನ ಪ್ರೆಷರ್ ಕೊಡ್ತಾ ಬಂದಂಗೆಲ್ಲ ಡಯಾಬಿಟಿಕ್ನ ಸಮಸ್ಯೆ ಹಂತವಾಗಿ ಕಡಿಮೆ ಆಗೋದನ್ನು ನೀವು ಗಮನಿಸ್ಕೋಬೋದು. ಸೊ ಯಾರು ಡಯಾಬಿಟಿಕ್ ಸಂಬಂಧಿತ ಸಮಸ್ಯೆಯಿಂದ, ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ರೆಫರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.